ಅತ್ಯಾಧುನಿಕ ಶಸ್ತ್ರಗಳನ್ನು ಬಳಸಿ ಇರಾನ್ ಮೇಲೆ ದಾಳಿ. ಯುದ್ಧದಲ್ಲಿ ಅಮೆರಿಕದ ಅತ್ಯಾಧುನಿಕ ಶಸ್ತ್ರಾಸ್ತ್ರಗಳ ಬಳಕೆಯನ್ನು ಮಾಡಲಾಗ್ತಾ ಇದೆ. ಟಾಮ್ ಹಾಕ್, ಪ್ಯಾಟ್ರಿಯಾಟ್ಸ್, ಎಫ್ ಸಿರೀಸ್ನ ಜೆಟ್ಗಳು, ತಹಾಡ್ ಇಂಟರ್ಸೆಪ್ಟರ್ಸ್, ಲುಕಾಸ್ ಡ್ರೋನ್ಗಳು, ಈ ಎಲ್ಲ ಅತ್ಯಾಧುನಿಕ ಶಸ್ತ್ರಾಸ್ತ್ರಗಳನ್ನು ಉತ್ಪಾದನೆ ಹೆಚ್ಚಳ ಮಾಡೋದಕ್ಕೆ ಈಗ ಅಮೆರಿಕ ಮುಂದಾಗಿ ದಾಳಿಯನ್ನು ಮಾಡೋದಕ್ಕೂ ಸಹ ಮುಂದಾಗ್ತಾ ಇದೆ. ಇದರ ಜೊತೆಗೆ ಇನ್ನೂ ಅತ್ಯಾಧುನಿಕ ಶಸ್ತ್ರಾಸ್ತ್ರಗಳನ್ನು ಬಳಕೆ ಮಾಡೋದು ಮತ್ತು ಉತ್ಪಾದನೆ ಮಾಡುವತ್ತ ಈಗ ಅಮೆರಿಕ ಮುಂದಾಗಿದೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಚಂದ್ರಮೋಹನ್ ಕೊಡ್ತಾ ಇದ್ರು. ಚಂದ್ರಮೋಹನ್, ಈಗ ಅಮೆರಿಕ ಅತ್ಯಾಧುನಿಕ ಶಸ್ತ್ರಾಸ್ತ್ರಗಳ ಬಳಕೆಗೆ ಮುಂದಾಗ್ತಾ ಇರೋದು, ಇದರಿಂದ ಯಾವೆಲ್ಲ ರೀತಿಯ ಪರಿಣಾಮ ಮತ್ತು ಈ ಶಸ್ತ್ರಾಸ್ತ್ರಗಳ ಬಗ್ಗೆ ಹೇಳೋದಾದ್ರೆ? ಜಗದೀಶ್, ಮುಖ್ಯವಾಗಿ ಅಮೆರಿಕ ಮತ್ತು ಇಸ್ರೇಲ್ ಸೇನೆಗಳು ಇರಾನ್ನ ಮೇಲೆ ಮಿಸೈಲ್ ದಾಳಿಯನ್ನು ನಡೆಸಿದ್ದಾವೆ ಮತ್ತು ಆಯತುಲ್ಲಾ ಅಲಿ ಖಮೇನಿಯನ್ನು ಕೂಡ ಹತ್ಯೆ ಮಾಡಿದ್ದಾರೆ. ಇದಾದ ಬಳಿಕ ಕೇವಲ ಕೆಲವೇ ದಿನಗಳಲ್ಲಿ ಇರಾನ್ನ ಸೇನೆ ನಮಗೆ ಶರಣಾಗ್ಬಿಡುತ್ತೆ ಅನ್ನುವ ನಿರೀಕ್ಷೆಯಲ್ಲಿ ಅಮೆರಿಕ ಮತ್ತು ಇಸ್ರೇಲ್ ದೇಶಗಳಿದ್ವು. ಆದ್ರೆ ಆ ರೀತಿಯಾಗಿ ಇರಾನ್ನ ನಾಯಕತ್ವ ಈಗ ಅಮೆರಿಕ ಮತ್ತು ಇಸ್ರೇಲ್ಗೆ ಶರಣಾಗಿಲ್ಲ. ಈಗಲೂ ಕೂಡ ಪ್ರತಿ ದಾಳಿಯನ್ನ ನಡೆಸ್ತಾ ಇದ್ದಾರೆ. ಇದರಿಂದಾಗಿ ಈಗ ಈ ಒಂದು ಪ್ರತಿ ದಾಳಿಯನ್ನ ಒಂದು ವಾರದವರೆಗೂ ಕೂಡ ನಡೆಯುತ್ತೆ ಅನ್ನೋದನ್ನ ಅಮೆರಿಕ ಕೂಡ ನಿರೀಕ್ಷೆ ಮಾಡಿರಲಿಲ್ಲ. ಮತ್ತು ಒಂದು ವಾರ ಅಥವಾ ಒಂದು ತಿಂಗಳಿಗಾಗಷ್ಟು ಶಸ್ತ್ರಾಸ್ತ್ರಗಳನ್ನ ಮಧ್ಯಪ್ರಾಚ್ಯಕ್ಕೆ ಅಮೆರಿಕ ಕೂಡ ಸಾಗಾಟ ಮಾಡಿರಲಿಲ್ಲ. ಈಗ ಇದು ಯುದ್ಧ ಇನ್ನೂ ಸುದೀರ್ಘ ಅವಧಿವರೆಗೂ ಕೂಡ ನಡೆಯುತ್ತೆ. ಅಂದ್ರೆ ಕನಿಷ್ಠ 4 ವಾರ ಇಲ್ಲವೇ 6 ವಾರದವರೆಗೂ ಕೂಡ ನಡೆಯುತ್ತೆ ಅನ್ನುವ ಮಾಹಿತಿ ಲೆಕ್ಕಾಚಾರ ಈಗ ಕೂಡ ಅಮೆರಿಕಕ್ಕೂ ಬಂದಿದೆ. ಈ ಕಾರಣಕ್ಕಾಗಿನೇ ಹೆಚ್ಚಿನ ಶಸ್ತ್ರಾಸ್ತ್ರಗಳನ್ನ ಈಗ ಅಮೆರಿಕ ಮಧ್ಯಪ್ರಾಚ್ಯ ದೇಶಗಳಿಗೆ ರವಾನೆಯನ್ನ ಮಾಡ್ತಾ ಇದೆ. ಮಧ್ಯಪ್ರಾಚ್ಯದ ತನ್ನ ವಾಯುನೆಲೆಗಳ ಮೂಲಕ ಇರಾನ್ನ ಮೇಲೆ ಪ್ರಯೋಗವನ್ನು ಕೂಡ ಮಾಡ್ತಾ ಇದೆ. ಇದಕ್ಕೆ ಬೇಕಾದಂತಹ ಶಸ್ತ್ರಾಸ್ತ್ರಗಳ ಉತ್ಪಾದನೆಯನ್ನು ಕೂಡ ಹೆಚ್ಚಳ ಮಾಡ್ತಾ ಇದೆ. ಈಗ ಅಮೆರಿಕದ ರಕ್ಷಣಾ ಇಲಾಖೆ ಪೆಂಟಗನ್ನ ಹಿರಿಯ ಅಧಿಕಾರಿಗಳು ಕೂಡ ಅಮೆರಿಕದ ಸರ್ಕಾರಕ್ಕೆ ಹೇಳಿದ್ದಾರೆ, ನಮ್ಮ ಬಳಿ ಇರೋ ಶಸ್ತ್ರಾಸ್ತ್ರಗಳು ಖಾಲಿ ಆಗ್ಬೋದು, ಯುದ್ಧ ಸುದೀರ್ಘ ಅವಧಿಗೆ ನಡೆದ್ರೆ ಖಾಲಿ ಆಗುತ್ತೆ ಎನ್ನುವ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಈ ಕಾರಣಕ್ಕಾಗಿನೇ ಅಮೆರಿಕ ಕೂಡ ತನ್ನ ಶಸ್ತ್ರಾಸ್ತ್ರ ಉತ್ಪಾದನೆಯನ್ನು ಕೂಡ ಹೆಚ್ಚಳ ಮಾಡಲಿಕ್ಕೆ ಮುಂದಾಗಿದೆ. ಜೊತೆಗೆ ಶಸ್ತ್ರಾಸ್ತ್ರ ಉತ್ಪಾದನೆ ಮಾಡುವಂತಹ ಕಂಪನಿಗಳನ್ನು ಕೂಡ ವೈಟ್ ಹೌಸ್ಗೆ ಕರೆದು ಸಭೆಯನ್ನ ನಡೆಸಿದ್ದಾರೆ. ನೀವು ನಿಮ್ಮ ಶಸ್ತ್ರಾಸ್ತ್ರ ಉತ್ಪಾದನೆ ಹೆಚ್ಚಳ ಮಾಡಬೇಕು ಮತ್ತು ನಿಮ್ಮ ಶಸ್ತ್ರಾಸ್ತ್ರಗಳನ್ನ ಯಾವುದೇ ಕಾರಣಕ್ಕೂ ಕೂಡ ಇರಾನ್ ದೇಶಕ್ಕೆ ಕೊಡಬಾರದು, ನಮ್ಗೇನೆ ಪೂರೈಕೆ ಮಾಡಬೇಕು ಅನ್ನುವ ಮಾತನ್ನು ಕೂಡ ಅಮೆರಿಕದ ಸರ್ಕಾರ ಶಸ್ತ್ರಾಸ್ತ್ರ ಉತ್ಪಾದನೆ ಮಾಡುವಂತ ಕಂಪನಿಗಳಿಗೂ ಕೂಡ ತಿಳಿಸಿದೆ. ಲಾಕಿಡ್ ಮಾರ್ಟಿನ್ ಆಗ್ಬೋದು ಮತ್ತು ಬೇರೆ ಬೇರೆ ಶಸ್ತ್ರಾಸ್ತ್ರ ಉತ್ಪಾದನೆ ಮಾಡೋ ಕಂಪನಿಗಳಿಗೂ ಕೂಡ ನಿಮ್ಮ ಶಸ್ತ್ರಾಸ್ತ್ರ ಉತ್ಪಾದನೆ ಹೆಚ್ಚಳ ಮಾಡಿ ಮತ್ತು ಅಮೆರಿಕಕ್ಕೆ ಪೂರೈಕೆ ಮಾಡಿ ಅನ್ನುವ ಸೂಚನೆಯನ್ನು ಕೂಡ ಕೊಟ್ಟಿದ್ದಾರೆ. ಜೊತೆಗೆ ಅಮೆರಿಕದ ಬಳಿ ಇರುವಂತಹ ಮಿಸೈಲ್ಗಳು ಖಾಲಿ ಆಗ್ಬೋದು ಅನ್ನೋ ಒಂದು ಭೀತಿ ಕೂಡ ಅಮೆರಿಕಕ್ಕಿದೆ. ಈ ಕಾರಣಕ್ಕಾಗಿ ಮಿಸೈಲ್ಗಳನ್ನು ಕೂಡ ಹೆಚ್ಚಿನ ಪ್ರಮಾಣದಲ್ಲಿ ಉತ್ಪಾದನೆಯನ್ನ ಮಾಡ್ತಾ ಇದೆ ಮತ್ತು ಬೇರೆ ಬೇರೆ ಶಸ್ತ್ರಾಸ್ತ್ರಗಳನ್ನು ಕೂಡ ಹೆಚ್ಚಿನ ಪ್ರಮಾಣದಲ್ಲಿ ಉತ್ಪಾದನೆ ಮಾಡ್ತಾ ಇದೆ ಮತ್ತು ಹೆಚ್ಚಿನ ಸಂಖ್ಯೆಯ ಸೈನಿಕರನ್ನು ಕೂಡ ಮಧ್ಯಪ್ರಾಚ್ಯಕ್ಕೆ ಅಮೆರಿಕ ರವಾನೆ ಮಾಡ್ತಾ ಇದೆ. ಜೊತೆಗೆ ಶಸ್ತ್ರಾಸ್ತ್ರಗಳನ್ನು ಕೂಡ ಈಗ ಅಮೆರಿಕದಿಂದ ಮಧ್ಯಪ್ರಾಚ್ಯಕ್ಕೆ ಹೆಚ್ಚಿನ ಪ್ರಮಾಣದಲ್ಲಿ ಶಸ್ತ್ರಾಸ್ತ್ರಗಳನ್ನು ಕೂಡ ರವಾನೆಯನ್ನ ಮಾಡಲಾಗ್ತಾ ಇದೆ. ಹೀಗಾಗಿ ಮುಂದಿನ 4 ವಾರ ಆಗ್ಬೋದು ಅಥವಾ 6 ವಾರಗಳಾಗ್ಬೋದು, 6 ವಾರಗಳವರೆಗೂ ಕೂಡ ಯುದ್ಧವನ್ನ ಮುಂದುವರಿಸಲಿಕ್ಕೆ ಬೇಕಾದಂತಹ ಸಿದ್ಧತೆಯನ್ನ ಈಗ ಅಮೆರಿಕ ನಡೆಸ್ಕೊಳ್ತಾ ಇದೆ. ಆದ್ರೆ ಈಗಲೂ ಕೂಡ ಇರಾನ್ ಬೇಷರತ್ತಾಗಿ ಅಮೆರಿಕ ಬಯಸಿದಂತೆ ಶರಣಾಗ್ಲಿಕ್ಕೆ ಸಿದ್ಧ ಇಲ್ಲ. ಹೀಗಾಗಿ ಈ ಯುದ್ಧ ಇನ್ನೂ ಕೂಡ ಮುಂದುವರಿತಾನೆ ಇದೆ. ಜಗದೀಶ್, ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.